ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆಲ್ ಬಟನನ್ನು ಒತ್ತಿದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಇವತ್ತು ನಾನು ಒಂದೇ ಸೌತೆಕಾಯಿಯಿಂದ ಸೌತೆಕಾಯಿ ಸಿಪ್ಪೆಯ ಬಜ್ಜಿ ಮತ್ತು ಸೌತೆಕಾಯಿ ಹುಳಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಮಗೆ ಮೊದಲು ಬೇಕಾದ ಸಾಮಗ್ರಿ ಮಂಗಳೂರು ಸೌತೆಕಾಯಿ ಅಥವಾ ಬಣ್ಣದ ಸೌತೆಕಾಯಿ. ಇದರ ಸಿಪ್ಪೆಯನ್ನು ನಾವು ನೀಟಾಗಿ ಸುಲಿದಿಟ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸಿಪ್ಪೆಯಿಂದ ಬಜ್ಜಿ ಮಾಡಿಕೊಳ್ಬೇಕು. ಒಳಗಿನ ಬಿಳಿ ಈರುಳ್ಳಿನಲ್ಲಿ ಮಧ್ಯದ ಸೀಡಿರುವ ಪೋರ್ಷನನ್ನು ತೆಗೆದು ಡಿಸ್ಕಾರ್ಡ್ ಮಾಡಬೇಕು. ಖಾಲಿ ಸೌತೆಕಾಯಿಯನ್ನು ಬೀಜರಹಿತವಾಗಿ ಕಟ್ ಮಾಡಿ ಇಟ್ಕೊಂಡು ನಮಗೆ ಬೇಕಿದ್ದ ಶೇಪಲ್ಲಿ ಕಟ್ ಮಾಡಿಕೊಂಡು ಅಡುಗೆಗೆ ನಾವು ಬಳಸ್ಬೋದು, ಹುಳಿ ಮಾಡಲಿಕ್ಕೆ ಬಳಸ್ಕೊಳ್ಬೋದು. ಇಲ್ಲಿ ನೋಡಿ, ನನಗೆ ಈಗ 100 ಗ್ರಾಮ್ ಬೇಳೆ ಬೇಕು ಪದಾರ್ಥ ಮಾಡಲಿಕ್ಕೋಸ್ಕರ, ಹುಳಿ ಮಾಡಲಿಕ್ಕೋಸ್ಕರ. ಇಲ್ಲಿ 2 ಚಮಚ ಸಾಂಬಾರು ಪೌಡ್ರನ್ನು ತೊಗೊಂಡಿದ್ದೀನಿ. ಇದು ರೆಡಿಮೇಡ್ ಸಾಂಬಾರು ಪೌಡರು. ಇಲ್ಲಿ 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆ ಹಾಕ್ತೇನೆ. ಸಾಂಬಾರು ಪೌಡ್ರ್ಗಳ ಬಗ್ಗೆ ಹೇಳಬೇಕಂತಾದರೆ MTR ಅವರದ್ದು 2 ನಮೂನೆಯ ಸಾಂಬಾರು ಪೌಡ್ರ್ ಇದೆ. ಒಂದು ಖಾರ, ಒಂದು ಸಪ್ಪಾಗಿರುವಂಥದ್ದು. ಇನ್ನೊಂದು ಮಾಮೂಲು ನಿಮ್ಮ ಲೋಕಲ್ ಶಾಪ್ಗಳಲ್ಲಿ ಸಿಗುವ ಸಾಂಬಾರು ಹುಡಿಯನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆದಷ್ಟು ಬೇಗ ನಾನು ಸಾರು ಮತ್ತು ಸಾಂಬಾರು ಹುಡಿಯ ರೆಸಿಪನ್ನು ಕೂಡ ಹಾಕ್ತೇನೆ. ಇಲ್ಲಿ ನೋಡಿ, ನಾನು ಹುಳಿಯನ್ನು ನೆನೆಸಿಟ್ಕೊಂಡಿದ್ದೇನೆ 300 ml ನೀರಿನಲ್ಲಿ. 300 ml ಅಂದರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ. ಆಮೇಲೆ ನಾನು ಬೇಳೆಯನ್ನು ಚೆನ್ನಾಗಿ ತೊಳೆದು ಬೇಳೆ ಮತ್ತು ಸೌತೆಕಾಯಿಯನ್ನು ಕುಕ್ಕರಲ್ಲಿ 3 ವಿಸಿಲ್ ಬರುವವರೆಗೆ ಬೇಯಿಸ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಸೌತೆಕಾಯಿ ಮತ್ತು ಬೇಳೆ ಬೆಂದು ರೆಡಿಯಾಗಿದೆ. ಕುಕ್ಕರ್ ಕಂಪ್ಲೀಟ್ ಕೂಲಾದ ನಂತರನೇ ನಾನು ಈ ಮುಚ್ಚಳವನ್ನು ತೆಗೆದಿದ್ದೇನೆ. ಚೆನ್ನಾಗಿ ಬೇಳೆ ಬೆಂದಿದೆ. ಇನ್ ಕೇಸ್ ಇದು ಬೇಯಲಿಲ್ಲ ಅಂತಾದರೆ ನೀವು ಮ್ಯಾಶ್ ಮಾಡ್ಕೊಳ್ಬೇಕಾಗ್ತದೆ ಬೇಳೆಯನ್ನು. ಒಂದು ಪ್ಯಾನ್ನಲ್ಲಿ ನಾನು 300 ml ಹುಳಿ ನೀರನ್ನು ಕುದಿಸ್ಲಿಕ್ಕಿಟ್ಟಿದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಇದಕ್ಕೆ ನಾನು 1 ಚಮಚ ಉಪ್ಪು ಮತ್ತು 2 ಚಮಚ ಸಾಂಬಾರು ಪೌಡರನ್ನು ಹಾಕ್ತಿದ್ದೇನೆ. ನಾನು MTR ಸಾಂಬಾರು ಪೌಡ್ರನ್ನೇ ಯೂಸ್ ಮಾಡಿದ್ದೇನೆ. ಇದು ಚೆನ್ನಾಗಿ ಬೇಯ್ತಿರುವ ಹೊತ್ತಿನಲ್ಲಿ ಇದಕ್ಕೆ ಬೇಯಿಸಿಟ್ಟುಕೊಂಡ ಬೇಳೆ ಮತ್ತು ತರಕಾರಿಯನ್ನು ಮಿಕ್ಸ್ ಮಾಡಬೇಕು. ನಾನು ಯಾವಾಗಲೂ ಒಂದು ಕುಕ್ಕರಲ್ಲಿ ಅನ್ನವನ್ನು ಬೇಯಲಿಕ್ಕಿಡ್ತೇನೆ, ಇನ್ನೊಂದು ಕುಕ್ಕರಲ್ಲಿ ಬೇಳೆ ಮತ್ತು ತರಕಾರಿಗಳನ್ನು ಬೇಯಲಿಕ್ಕಿಡ್ತೇನೆ. 2 ಅನ್ನ ಪದಾರ್ಥ ಒಟ್ಟಿಗೆ ನನಗೆ ಒಂದೇ ಟೈಮಲ್ಲಿ ಆಗಿ ಹೋಗ್ತದೆ. ಬೆಳಗಿನ ಉಪಹಾರಕ್ಕಾಗಲಿ ಅಥವಾ ಬಾಕ್ಸ್ ಕಟ್ಟಲಿಕ್ಕಾಗಲಿ ಇದು ತುಂಬ ಹೆಲ್ಪ್ ಆಗ್ತದೆ. ಇಲ್ಲಿ ನೋಡಿ, ತರಕಾರಿ ಕೂಡ ಒಳ್ಳೆ ಕುದಿ ಬರ್ತಾ ಇದೆ. ಇದಕ್ಕೆ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಬೋದು. ಒಗ್ಗರಣೆಗೋಸ್ಕರ ನಾನಿಲ್ಲಿ 1 ಚಮಚ ಉದ್ದಿನ ಬೇಳೆ, 1 ಚಮಚ ಸಾಸಿವೆ, 1 ಒಣಮೆಣಸನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಕೊಂಡಿದ್ದೇನೆ. ಇದನ್ನು ಕೂಡಲೇ ಪದಾರ್ಥದ ಮೇಲೆ ಹಾಕಿಟ್ಕೊಂಡು ಮುಚ್ಚಳವನ್ನು ಮುಚ್ಚಿದರೆ ಒಳ್ಳೆಯ ಪರಿಮಳ, ತಡಕದ ಪರಿಮಳ ನಿಮ್ಮ ಕರಿಯೊಳಗೆ ಸೇವ್ ಆಗ್ತದೆ. ಇದನ್ನು ನಾನು ಸರ್ವಿಂಗ್ ಬೌಲಿಗೆ ಹಾಕಿಕೊಂಡಿದ್ದೇನೆ. ಈಗ ನಮ್ಮ ಹುಳಿ ರೆಡಿ ಆಯಿತು. ಬೋಳು ಹುಳಿ ಅಂತ ಇದನ್ನು ಕರಿತೇವೆ. ಇಲ್ಲಿ ನಾವು ತೆಗೆದಿಟ್ಕೊಂಡ ಪೀಲ್ ಅಥವಾ ಅದರ ಸಿಪ್ಪೆ ಏನಿತ್ತು ಅದನ್ನು ನಾನು ಉಪ್ಪು, ಹುಳಿ, ಬೆಲ್ಲ, ಅರಸಿನದ ಜೊತೆಗೆ ಬೇಯಿಸ್ತಾ ಇದ್ದೇನೆ ಒಂದು ಪ್ಯಾನಲ್ಲೇ ಹಾಕಿಕೊಂಡು. ಇದು ಚೆನ್ನಾಗಿ ಬೇಯ್ತಾ ಇರಲಿ. ಅಷ್ಟವರೆಗೆ ನಾನು ಒಂದು ಕಪ್ಪಿನಷ್ಟು ಕೊಬ್ಬರಿಯನ್ನು ತಗೊಂಡಿದ್ದೇನೆ, ತುರಿದಿಟ್ಕೊಂಡಿದ್ದೇನೆ ಹಸಿ ಕೊಬ್ಬರಿಯನ್ನು. ಇನ್ನು ಪ್ಯಾನಿನಲ್ಲಿ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆಯನ್ನು, 1 ಚಮಚ ಸ್ಪೂನ್ ಎಣ್ಣೆ ಹಾಕಿಕೊಂಡು ಚೆನ್ನಾಗಿ ಹುರಿತಾ ಇದ್ದೇನೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸು, ನಾನಿಲ್ಲಿ 2 ಮೆಣಸು ಹಾಕಿಕೊಂಡಿದ್ದೇನೆ. ಒಣ ಮೆಣಸು ಅಥವಾ ಕಾಶ್ಮೀರಿ ಚಿಲ್ಲಿ, ಬ್ಯಾಡಗಿ ಚಿಲ್ಲಿ ಏನಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೇನೆ. ಕೆಂಪಾಗಬೇಕು. ಈಗ ಈ ಮಿಕ್ಸ್ಚರನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಅಲ್ಲಿ ನಮ್ಮದು ಸಿಪ್ಪೆಗಳು ಕೂಡ ಬೆಂದಿದ್ದಾವೆ. ಉಪ್ಪು, ಹುಳಿ, ಬೆಲ್ಲ, ಅರಸಿನ ಇದರ ಒಳಗೆ ಇದೆ, ಸಪ್ರೇಟಾಗಿ ಹಾಕಬೇಕಂತಿಲ್ಲ. ಇದೆರಡೂ ಕೂಲಾದ ನಂತರ ಒಂದು ಮಿಕ್ಸಿ ಒಳಗೆ ಹಾಕಿಕೊಂಡು ಎಲ್ಲವನ್ನು ಒಟ್ಟಿಗೆ ನುಣ್ಣಗೆ ರುಬ್ಬಿ ಟೇಸ್ಟಿಯಾದ ಚಟ್ನಿ ರೆಡಿ ಆಯಿತು. ಸೊ ವೇಸ್ಟೇಜ್ ಏನೂ ಇಲ್ಲ. ಇದು ನಮಗೆ ದೇವಸ್ಥಾನದಲ್ಲಿ ಎಲೆಯ ಬದಿಯಲ್ಲಿ ಹಾಕೋ ಚಟ್ನಿ ಕೂಡ ಇದೆ. ನೋಡಿ, ಒಂದೇ ಊಟಕ್ಕೆ ನಾವು ಫುಲ್ ಸೌತೆಕಾಯಿಯನ್ನು ಬಳಸಿದ ಹಾಗೆ ಆಯಿತು. ಸೌತೆಕಾಯಿ ತಿರುಳು ಕೂಡ ಕಹಿ ಇಲ್ದಿದ್ರೆ ನಾವು ತಂಬುಳಿ ಮಾಡ್ಕೊಳ್ಬೋದು. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಸದ್ಯಕ್ಕೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ಅಡುಗೆನ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ತಿಳಿಸಿ. ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕಿ. ಧನ್ಯವಾದಗಳು.